ರಾಜ್ಯದಾದ್ಯಂತ ಕಳೆದ ತಿಂಗಳು ಭಾರಿ ಮಳೆ ಆಗಿತ್ತು. ಅದರಲ್ಲೂ ಕೂಡ ಕರಾವಳಿ ಭಾಗ ಮತ್ತು ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಭಾರಿ ಮಳೆ, ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಎಲ್ಲ ಕೂಡ ಇತ್ತು. ಸೊ ಈ ತಿಂಗಳು ಹೇಗಿರುತ್ತೆ, ಅದರಲ್ಲೂ ಕೂಡ ಈ ವಾರ ಯಾವ ಜಿಲ್ಲೆಗಳಿಗೆ ಸಾಧಾರಣ ಮಳೆ ಆಗುತ್ತೆ, ಭಾರಿ ಮಳೆ ಯಾವ ಜಿಲ್ಲೆಗಳಲ್ಲಿ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಟ್ಟಿದ್ದಾರೆ, ರೆಡ್ ಅಲರ್ಟ್ ಯಾವ ಜಿಲ್ಲೆಗಳಿಗಿದೆ, ಆರೆಂಜ್ ಅಲರ್ಟ್ ಯಾವ ಜಿಲ್ಲೆಗಳಿಗಿದೆ, ಯೆಲ್ಲೋ ಅಲರ್ಟ್ ಯಾವ ಜಿಲ್ಲೆಗಳಿಗಿದೆ, ಈ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಕರ್ನಾಟಕಾದ್ಯಂತ ಓವರಾಲ್ ಆಗಿ ನೋಡೋದಾದ್ರೆ ಇವತ್ತಿನಿಂದ 4 ದಿನಗಳ ಕಾಲ ಮಳೆ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ನೀಡಿದೆ. ಅವು ಯಾವ್ಯಾವ ಜಿಲ್ಲೆಗಳು ಅನ್ನೋದನ್ನ ಮೊದಲು ಮಾಹಿತಿಯನ್ನ ನಿಮಗೆ ನೀಡ್ತಾ ಹೋಗ್ತೀನಿ. ಸೊ ಇವತ್ತು ಆರೆಂಜ್ ಅಲರ್ಟ್ ಮುಂದುವರೆದಿದೆ. ಅದು ದಕ್ಷಿಣ ಕನ್ನಡ ಭಾಗದಲ್ಲಿ, ಅಂದ್ರೆ ನಿಮಗೆ ಕರಾವಳಿ ಭಾಗದಲ್ಲಿ ಇರುವಂತಹ ಜಿಲ್ಲೆಗಳೇನು ಬರ್ತವೆ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ, ಈ 3 ಜಿಲ್ಲೆಗಳಲ್ಲೂ ಕೂಡ ಇವತ್ತು ಆರೆಂಜ್ ಅಲರ್ಟ್ ಇರುತ್ತೆ. ನಾಳೆ ಸಹ ಆರೆಂಜ್ ಅಲರ್ಟ್ ಮುಂದುವರಿಯುತ್ತೆ, ಅಂದ್ರೆ ಭಾರಿ ಮಳೆ ಆಗುತ್ತೆ ಅಂತ ಹೇಳಿ. 17ನೇ ತಾರೀಕು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಇವತ್ತು, ನಾಳೆ, ನಾಡಿದ್ದು 3 ದಿನಗಳ ಕಾಲ ಕರಾವಳಿ ಭಾಗದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ 3 ಜಿಲ್ಲೆಗಳಲ್ಲಿ ಭಾರಿ ಮಳೆ ಇದೆ ಅಂತ ಹೇಳಿ ಮಾಹಿತಿ ಇದೆ. ಆ ನಂತರ ಅಂದ್ರೆ 18ನೇ ತಾರೀಕಿಂದ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಆದರೆ ಹಾಗಂತೇಳಿ ಮಳೆನೇ ಆಗೋದಿಲ್ಲ ಅಂತಲ್ಲ, ಮಳೆ ಇರುತ್ತೆ. ಉಳಿದಂತ 4 ದಿನಗಳೇನಿದೆ ಮಳೆ, ಹೆಚ್ಚಿನ ಮಳೆ ಇರೋದಿಲ್ಲ. ಯಾವುದೇ ರೀತಿಯಾದಂತ ಅಲರ್ಟ್ ಅನ್ನ ಘೋಷಣೆ ಮಾಡಿಲ್ಲ. ಯಾವ್ಯಾವ ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ, ಎಷ್ಟು ದಿನ, ಆ ಮಾಹಿತಿಯನ್ನಷ್ಟೇ ಈಗ ಸದ್ಯಕ್ಕೆ ಕೊಡ್ತಾ ಹೋಗ್ತೀನಿ. ಇನ್ನು ನಾರ್ತ್ ಇಂಟೀರಿಯರ್ ಕರ್ನಾಟಕ ಅಂದ್ರೆ ಉತ್ತರ ಒಳನಾಡಿನ ವ್ಯಾಪ್ತಿಯಲ್ಲಿ ಬರುವಂತಹ ಜಿಲ್ಲೆಗಳು, ಬಾಗಲಕೋಟೆಯಲ್ಲೂ ಕೂಡ ನಾಳೆ ಅಂದ್ರೆ 16ನೇ ತಾರೀಕು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಸೊ ಇಲ್ಲಿ ಮಳೆ ಮುಂದುವರಿಯುತ್ತೆ. ಅದ್ರ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಮಳೆ ಇದೆ, ನಾಳೆನೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ನಾಳೆ ಅಂದ್ರೆ ಆಗಸ್ಟ್ 16ರಂದು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗುತ್ತೆ ಅಂತ ಹೇಳಿ ಮಾಹಿತಿ ಇದೆ. ಸೊ ಇವತ್ತು ಕೂಡ ಮಳೆಯ ಬಗ್ಗೆ ಅಲರ್ಟ್ ಇದೆ. ಅದರ ಜೊತೆಗೆ ನಾಳೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ. ಇದೇ ರೀತಿ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಮುಂದುವರಿಯುತ್ತೆ. ನಾಳೆ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಮಳೆ ಮುಂದುವರಿಯುತ್ತೆ. ಅದರ ರೀತಿ ರಾಯಚೂರು ಜಿಲ್ಲೆಯಲ್ಲಿ ನಾಡಿದ್ದು ಅಂದ್ರೆ ಆಗಸ್ಟ್ 17ರಂದು ಕೂಡ ಯೆಲ್ಲೋ ಅಲರ್ಟ್ ಇರುತ್ತೆ ಅಂತ ಹೇಳಿ ಮಾಹಿತಿ ಇದೆ. ಅದೇ ರೀತಿ ಗದಗ ಜಿಲ್ಲೆಯಲ್ಲಿ ನಾಳೆ ಇಲ್ಲ, ನಾಡಿದ್ದು ಆಗಸ್ಟ್ 17ರಂದು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಆಗಸ್ಟ್ 17ರಂದು ಮಳೆ ಆಗುತ್ತೆ, ಅಂದ್ರೆ ನಾಳೆ ಅಲ್ಲ ನಾಡಿದ್ದು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ನಾಳೆ ಮತ್ತು ನಾಡಿದ್ದು 2 ದಿನ ಕೂಡ ಅಂದ್ರೆ ಆಗಸ್ಟ್ 16, ಆಗಸ್ಟ್ 17 2 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಸಹ ಸೇಮ್, ನಾಳೆ ಮತ್ತು ನಾಡಿದ್ದು ಇವತ್ತು ಕೂಡ ಅಲರ್ಟ್ ಇದೆ. ನಾಳೆ ಮತ್ತು ನಾಡಿದ್ದು ಅಂದ್ರೆ ಆಗಸ್ಟ್ 16 ಮತ್ತು 17ರಂದು 2 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಸೌತ್ ಇಂಟೀರಿಯರ್ ಕರ್ನಾಟಕ ಅಂದ್ರೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ನಿನ್ನೆ ಮೊನ್ನೆ ಸಾಧಾರಣವಾದಂತಹ ಮಳೆ ಆಗಿದೆ. ಇವತ್ತು ಕೂಡ ಮಳೆ ಆಗ್ತಾ ಇದೆ. ನಾಳೆ ಮತ್ತು ನಾಡಿದ್ದು 2 ದಿನ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಹವಾಮಾನ ಇಲಾಖೆ. ಸೊ ಆಗಸ್ಟ್ 16 ಮತ್ತು 17 2 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಮುಂದುವರಿಯುತ್ತೆ. ಇನ್ನು ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಯಾವ ಜಿಲ್ಲೆಗಳಿಗೆ ಅಲರ್ಟ್ ಇದೆ ಅನ್ನೋದನ್ನ ನೋಡೋದಾದ್ರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾಳೆ ಮತ್ತು ನಾಡಿದ್ದು ಅಂದ್ರೆ ಇವತ್ತು ಕೂಡ ಅಲರ್ಟ್ ಇದೆ. ನಾಳೆ ಮತ್ತು ನಾಡಿದ್ದು 2 ದಿನ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನಾದರೂ ಮಳೆ ಇದೆಯಾ ಅಂತ ಚೆಕ್ ಮಾಡಿದ್ರೆ, ನಾಳೆ ಮಳೆ ಯಾವುದೇ ರೀತಿಯಾದಂಥ ಅಲರ್ಟ್ ಅನ್ನ ಘೋಷಣೆ ಮಾಡಿಲ್ಲ, ಆದ್ರೆ ಸಾಧಾರಣವಾದಂಥ ಮಳೆ ಇರುತ್ತೆ. ನಾಡಿದ್ದು ಅಂದ್ರೆ ಆಗಸ್ಟ್ 17ರಂದು ಆರೆಂಜ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಇನ್ನು ದಾವಣಗೆರೆ ಜಿಲ್ಲೆ ನೋಡ್ತಾ ಹೋದ್ರೆ ನಾಳೆ ಆರೆಂಜ್ ಅಲರ್ಟ್ ಅಲ್ಲ, ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ನಾಡಿದ್ದು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಆಗಸ್ಟ್ 16ರಂದು ದಾವಣಗೆರೆ ಜಿಲ್ಲೆ ಯೆಲ್ಲೋ ಅಲರ್ಟ್ ಇದ್ರೆ 17ನೇ ತಾರೀಕು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಸೊ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಭಾರಿ ಮಳೆ ಆಗತ್ತೆ ಅಂತ ಹೇಳಿ ಮಾಹಿತಿ ಇರೋದು. ಸೊ ಇದು ಇನ್ನೂ 1 ದಿನ ಮುಂದುವರೆದು ಅಂದ್ರೆ ಆಗಸ್ಟ್ 18ರಂದು ಕೂಡ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಅಲರ್ಟ್ ಅನ್ನ ಕೊಟ್ಟಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆ ಮುಂದುವರೆದಿದೆ. ಸೊ ನಾಳೆ ಯಾವುದೇ ರೀತಿಯಾದಂಥ ಅಲರ್ಟ್ ಇರೋದಿಲ್ಲ, ಹಾಗಂತೇಳಿ ಮಳೆ ಬರೋದಿಲ್ಲ ಅಂತಲ್ಲ, ಸಾಧಾರಣವಾದಂಥ ಮಳೆ ಇರುತ್ತೆ. ಕೆಲವು ಕಡೆಗೆ ಭಾರಿ ಮಳೆನೂ ಕೂಡ ಆಗ್ಬೋದು.
ಆದರೆ ಹವಾಮಾನ ಇಲಾಖೆಯಿಂದ ನಾಳೆ ಆಗಸ್ಟ್ 16ರಂದು ಯಾವುದೇ ರೀತಿಯಾದಂಥ ಅಲರ್ಟ್ ಇಲ್ಲ. ಆಗಸ್ಟ್ 17 ಮತ್ತು 18ರಂದು 2 ದಿನಗಳ ಕಾಲ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಇನ್ನು ಬೇರೆ ಜಿಲ್ಲೆಗಳನ್ನು ನೋಡ್ತಾ ಹೋದರೆ ಮೈಸೂರು ಜಿಲ್ಲೆಯಲ್ಲಿ ಏನಾದರೂ ಮಳೆ ಇದೆಯಾ ಅಂದರೆ ಸಾಧಾರಣವಾದಂಥ ಮಳೆ ಇದೆ, ಆಗಾಗ ಮಳೆ ಬಂದು ಹೋಗ್ತಾ ಇದೆ. ಸೊ ಮೈಸೂರು ಜಿಲ್ಲೆಯಲ್ಲಿ ನಾಳೆ ಯಾವುದೇ ರೀತಿಯಾದಂಥ ಅಲರ್ಟನ್ನು ಘೋಷಣೆ ಮಾಡಿಲ್ಲ. ಅಂದರೆ ಆಗಸ್ಟ್ 16ರಂದು ಯಾವುದೇ ರೀತಿಯಾದಂಥ ಅಲರ್ಟ್ ಘೋಷಣೆ ಇಲ್ಲ. ನಾಡಿದ್ದು ಮತ್ತು ಅಚ್ಚನಾಡಿದ್ದು ಅಂದರೆ ಆಗಸ್ಟ್ 17 ಮತ್ತು 18 2 ದಿನಗಳ ಕಾಲ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಸೊ ಇದು ನಿಮ್ಮ ಜಿಲ್ಲೆಯ ಮಾಹಿತಿಯನ್ನು ಕೊಡ್ತಾ ಇರೋದು. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ, ಯಾಕಂದರೆ ಮಲೆನಾಡು ಭಾಗದಲ್ಲಿ ಬರುವಂಥ ಜಿಲ್ಲೆ, ನಾಳೆ ಮತ್ತು ನಾಡಿದ್ದು ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಯಾಕಂದರೆ ಮಲೆನಾಡು ಭಾಗದಲ್ಲಿ ಕಳೆದ ತಿಂಗಳು ಕೂಡ ಭಾರಿ ಮಳೆ ಆಗಿತ್ತು, ಕರಾವಳಿ ಭಾಗದಲ್ಲೂ ಭಾರಿ ಮಳೆ ಆಗಿತ್ತು. ಆ ಮಳೆ ಮುಂದುವರೆದಿದೆ. ಎಸ್ಪೆಷಲಿ ಆಗಸ್ಟ್ 18ರಿಂದ ಭಾರಿ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಒಂದು ಮಾಹಿತಿಯನ್ನು ನೀಡ್ತಾ ಇದೆ. ಬಟ್ ಅದು ಇನ್ನೂ ಕೂಡ ಅಪ್ಡೇಟ್ ಆಗಬೇಕಾಗಿದೆ. ಬಟ್ ಈಗ ಒಂದು ವಾರದ ವರದಿಯನ್ನು ಕೊಟ್ಟಿದ್ದಾರೆ ಹವಾಮಾನ ಇಲಾಖೆ, ಮುನ್ಸೂಚನೆ ಯಾವ ಜಿಲ್ಲೆಗಳಲ್ಲಿ ಅಲರ್ಟನ್ನು ನಾವು ಘೋಷಣೆ ಮಾಡಿದ್ದೀವಿ ಅಂತೇಳಿ. ಇದರ ಪ್ರಕಾರ ನಾಳೆ ಮತ್ತು ನಾಡಿದ್ದು ಅಂದರೆ ಆಗಸ್ಟ್ 16 ಮತ್ತು 17ರಂದು ಆರೆಂಜ್ ಅಲರ್ಟನ್ನು ಕೊಟ್ಟಿದ್ದಾರೆ. ಯಾಕೆ ಈ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಅಂದರೆ, ಮಲೆನಾಡು ಭಾಗದಲ್ಲಿ ಮಳೆ ಆದರೆ, ಶಿವಮೊಗ್ಗ, ಸಾಗರ, ಚಿಕ್ಕಮಗಳೂರು ಈ ಭಾಗದಲ್ಲಿ ಮಳೆ ಆದರೆ ನಿಮಗೆ ತುಂಗಭದ್ರಾ ಜಲಾಶಯ, ತುಂಗ ಮತ್ತು ಭದ್ರಾ ತುಂಬುತ್ತೆ. ಅವೆರಡರಿಂದನೂ ಕೂಡ ತುಂಗಭದ್ರಾ ಜಲಾಶಯಕ್ಕೆ ಬರುತ್ತೆ, ಅದು ತುಂಬುತ್ತೆ. ಈಗ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಒಡೆದು ಈಗಾಗಲೇ 30 TMC ನೀರನ್ನು ನದಿಗೆ ಹರಿಬಿಟ್ಟಿದ್ದಾರೆ. ಅದೇ ರೀತಿಯಾದಂಥ ಪರಿಸ್ಥಿತಿ. ಈಗ ನೀರನ್ನು ಕೂಡ ಬಿಡೋದೇನಿದೆಯಲ್ಲ ಅದು ಬಹಳನೇ ಕಷ್ಟ. ನೀರು ಸದ್ಯಕ್ಕೆ ಬರಬಾರ್ದು, ಒಳಹರಿವು ಜಾಸ್ತಿ ಇರಬಾರ್ದು. ಸೊ ಇಂಥ ಹೊತ್ತಲ್ಲಿ ಆಗಸ್ಟ್ 18ರಿಂದ ಮಳೆ ಬರುತ್ತಂತೇನು ಅಲರ್ಟ್ ಏನಿತ್ತು ಅದಕ್ಕೆ ಕಂಪೇರ್ ಮಾಡ್ತಾ ಹೋದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಳೆ ಮತ್ತು ನಾಡಿದ್ದು ಅಂದರೆ ಆಗಸ್ಟ್ 16 ಮತ್ತು 17 2 ದಿನಗಳ ಕಾಲ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ನಾಳೆ ಯಾವುದೇ ರೀತಿಯಾದಂಥ ಅಲರ್ಟನ್ನು ಘೋಷಣೆ ಮಾಡಿಲ್ಲ. ಆದರೆ ನಾಡಿದ್ದು ಆಗಸ್ಟ್ 17ರಂದು ಯೆಲ್ಲೋ ಅಲರ್ಟ್ ಇರೋದು ಮಾಹಿತಿ ಇದೆ. ಸೊ ರೆಡ್ ಅಲರ್ಟ್ ಯಾವುದೇ ರೀತಿಯಾಗಿ ಇಲ್ಲ. ಹಾಗಾದರೆ ಬೆಂಗಳೂರಲ್ಲಿ ಮಳೆ ಅಲರ್ಟ್ ಹೇಳ್ತಾ ಇದ್ದಾರಲ್ಲ, ಮಳೆ ಆಗುತ್ತಾ ಅಂತ ಚೆಕ್ ಮಾಡಿದ್ರೆ ಬೆಂಗಳೂರಲ್ಲಿ ಈಗ ಸದ್ಯಕ್ಕೆ, ಯಾಕಂದ್ರೆ ನಿನ್ನೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ರು, ಇವತ್ತು ಯೆಲ್ಲೋ ಅಲರ್ಟ್ ಅಂದರೆ ಆಗಸ್ಟ್ 15ರಂದು ಯೆಲ್ಲೋ ಅಲರ್ಟ್ಗೂ ಕೂಡ ಘೋಷಣೆ ಮಾಡಿದ್ದಾರೆ. ನಗರದ ಹಲವು ಪ್ರದೇಶಗಳಲ್ಲಿ ಮಳೆ ಆಗ್ತಾ ಇದೆ. ಮುಂದಿನ ಒಂದು ವಾರಗಳ ಕಾಲ ಏನಾದರೂ ಅಲರ್ಟ್ ಇದೆಯಾ ಸದ್ಯದ ಮಾಹಿತಿ ಪ್ರಕಾರ ಅಂದರೆ ಖಂಡಿತವಾಗಿ ಕೂಡ ಯಾವುದೇ ರೀತಿಯಾದಂಥ ಅಲರ್ಟ್ ಕೊಟ್ಟಿಲ್ಲ. ಆದರೆ ಇದು ಅಪ್ಡೇಟ್ ಆಗ್ಬೋದು. ಬೆಂಗಳೂರಲ್ಲಿ ಸೆಪ್ಟೆಂಬರ್ ಮಳೆ ನಿಮಗೆ ಆಗಸ್ಟ್ ಆದಮೇಲೆ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ಆದಮೇಲೆ ನೆಕ್ಸ್ಟ್ ಮಂತ್ ಏನಿದೆಯಲ್ಲ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ 2 ತಿಂಗಳು ಭಾರಿ ಮಳೆ ಇರುತ್ತೆ. ಅದರ ಅವಾಂತರನೇ ಹೆಚ್ಚು ಜಾಸ್ತಿ ಪ್ರತಿ ವರ್ಷನೂ ಕೂಡ. ಸೊ ಈ ವರ್ಷನೂ ಕೂಡ ಅದೇ ರೀತಿಯಾದಂಥ ಪ್ರಿಡಿಕ್ಷನ್ ಅನ್ನು ಹವಾಮಾನ ಇಲಾಖೆ ಮಾಡ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಯಾಕಂದ್ರೆ ವಾಯುಭಾರ ಕುಸಿತ ಆಗ್ತಾ ಇರೋದು ಕಂಟಿನ್ಯೂ ಆಗ್ತದೆ ಕೇರಳ ಭಾಗದಲ್ಲಿ, ಅರಬ್ಬಿ ಸಮುದ್ರದಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಮಳೆ ಮುಂದುವರೆದಿದೆ. ಕರ್ನಾಟಕದ ಎಲ್ಲ ಭಾಗದಲ್ಲಿಲ್ಲ, ಆದರೆ ಬಹುತೇಕ ಜಿಲ್ಲೆಗಳಲ್ಲಿ ಸಾಧಾರಣವಾದಂಥ ಮಳೆ ಇದೆ. ಕೆಲವು ಜಿಲ್ಲೆಗಳಲ್ಲಿ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಈ ವಾರನೂ ಕೂಡ ವಾರದ 4 ದಿನಗಳ ಕಾಲ ಬೇರೆ ಬೇರೆ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್, ಯೆಲ್ಲೋ ಅಲರ್ಟ್ ಇರೋ ಮಾಹಿತಿ ಹವಾಮಾನ ಇಲಾಖೆ ಕೊಟ್ಟಿದೆ. ಈ ಎಲ್ಲ ಇನ್ನು ಕೆಲವು ಜಿಲ್ಲೆಗಳು ಇನ್ನೇನು ಹೇಳಿಲ್ಲ, ಆ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯಾದಂಥ ಅಲರ್ಟ್ ಕೊಟ್ಟಿಲ್ಲ. ಹಾಗಂತೇಳಿ ಮಳೆ ಬರೋದಿಲ್ಲ ಅಂತಲ್ಲ, ಸಾಧಾರಣವಾದಂಥ ಮಳೆ ಇರುತ್ತೆ. ಅಥವಾ ಕೆಲವು ಭಾಗದಲ್ಲಿ ಭಾರಿ ಮಳೆ ಆಗಬಹುದು, ಅದು ವಾಯುಭಾರ ಕುಸಿತ ಮತ್ತು ಹವಾಮಾನದ ವೈಪರೀತ್ಯದ ಪರಿಣಾಮ. ಬಟ್ ಸದ್ಯಕ್ಕೆ ಆಸ್ ಆಫ್ ನೌ ಹವಾಮಾನ ಇಲಾಖೆ ಕೊಟ್ಟಂತ ಒಂದು ವಾರದಲ್ಲಿ ಹೇಗೆ ಯಾವ ಜಿಲ್ಲೆಗಳಲ್ಲಿ ಮಳೆ ಆಗಬಹುದು ಅಂತ ನಿರೀಕ್ಷೆಯಲ್ಲಿ ಏನು ಒಂದು ಪ್ರಿಡಿಕ್ಷನ್ ಕೊಟ್ಟಿದ್ರು, ಆ ಮಾಹಿತಿಯನ್ನು ನಿಮಗೆ ಮುನ್ಸೂಚನೆಯನ್ನು ಕೊಟ್ಟಿದ್ರು, ಆ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.